ನಿಮ್ ಹತ್ರ ಒಂದು ಅರ್ಧ ಕುಂಬಳಕಾಯಿ ಇದ್ರೆ ಸಾಕು, ಅದನ್ನ ಯೂಸ್ ಮಾಡ್ಕೊಂಡು ಈ ಅದ್ಭುತವಾದ ಕುಂಬಳಕಾಯಿ ಸಾರು ಮಾಡಬಹುದು. ಅಂಡ್ ಇದು ಸಖತ್ ರುಚಿಕರವಾಗಿರುತ್ತೆ. ಸೊ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ, ಯಾಕೆಂದ್ರೆ ಇದರಲ್ಲಿ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಗಳಿವೆ. ಸೊ ಮೊದಲಿಗೆ ಕುಂಬಳಕಾಯಿ ಕಟ್ ಮಾಡಿ ಅದರ ಒಳಭಾಗ ಹಾಗೂ ಹೊರಗಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಒಂದ್ 2-3 ಸಲ ವಾಶ್ ಮಾಡಿ ನೀರಲ್ಲಿ ಹಾಕಿಡಿ. ಆಮೇಲೆ ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಹಾಗೂ ಕ್ರಶ್ ಮಾಡಿದಂತ ಹಸಿ ಮೆಣಸು ಫ್ರೈ ಮಾಡ್ಕೊಂಡು ಅದರೊಳಗೆ ಅರಿಶಿನ, ಕಟ್ ಮಾಡಿದಂತ ಕುಂಬಳಕಾಯಿ ಹಾಗೂ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಬೇಯಿಸಬೇಕು. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಕುಂಬಳಕಾಯಿ ಸರಿಯಾಗಿ ಕುಕ್ ಆದ್ಮೇಲೆ ಅದರೊಳಗೆ ಜೀರಿಗೆ, ಇಂಗು, ಅರ್ಧ ಕಪ್ ತೆಂಗಿನಕಾಯಿ ಹಾಗೂ ನೀರು ಸೇರಿಸಿ ಗ್ರೈಂಡ್ ಮಾಡಿದಂತ ಈ ಮಸಾಲಾ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು 5-10 ನಿಮಿಷ ಮುಚ್ಚಿಡಬೇಕು. ಅಷ್ಟರಲ್ಲಿ ಇದಕ್ಕೆ ಬೇಕಾದಂತ ಒಗ್ಗರಣೆ ಮಾಡೋದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ 1 ಟೀ ಸ್ಪೂನ್ ಸಾಸಿವೆ ಸಿಡಿಸ್ಕೋಬೇಕು. ನಂತರ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕರಿಬೇವು ಹಾಗೂ ಒಣಮೆಣಸು ಹಾಕಿ ಫೈನಲಿ 2 ಸ್ಪೂನ್ ತುರಿದಿರುವಂತಹ ತೆಂಗಿನಕಾಯಿ ಹಾಕೊಂಡು ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದನ್ನ ಇದ್ರೊಳಗೆ ಹಾಕಿದ್ರೆ ರೆಡಿ ಗುರು. ಸೊ ಇದು ಬಿಸಿ ಬಿಸಿ ಅನ್ನ ಜೊತೆ ಸೂಪರ್ ಆಗಿರುತ್ತೆ. ಆಗ್ಲೇ ಹೇಳಿತರ ಇದು ಸಖತ್ ಹೆಲ್ದಿ ಕೂಡ. ಸೊ ಇದನ್ನ ಖಂಡಿತ ಟ್ರೈ ಮಾಡಿ. ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಈಗಲೇ ಫಾಲೋ ಮಾಡಿ. ಥ್ಯಾಂಕ್ ಯು.